ಕುರುಕ್ಷೇತ್ರದ ಅಖಾಡ ವಿಜಯನಗರ ಅಲಿಯಾಸ್ ಹೊಸಪೇಟೆ. ಗಣಿಧಣಿಗಳ ಪಾಲಿಟಿಕ್ಸ್ನ ಕೇಂದ್ರ ಬಿಂದು. ಆ ವಿಜಯನಗರದಲ್ಲೀಗ ತ್ರಿಕೋನ ಸ್ಪರ್ಧೆ ಜೊತೆಗೆ ಬಂಡಾಯದ ಕಿಡಿ. ಜಿದ್ದಾಜಿದ್ದಿನ ಕಣವಾದ ವಿಜಯನಗರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಕಾಂಗ್ರೆಸ್ನಿಂದ ವಿವೈ ಘೋರ್ಪಡೆ, ಬಿಜೆಪಿಯಿಂದ ಆನಂದ್ ಸಿಂಗ್, ಜೆಡಿಎಸ್ನಿಂದ ಎನ್ಎಂ ನಬಿ ಕಣದಲ್ಲಿದ್ದಾರೆ. ಜೊತೆಗೆ ಬಿಜೆಪಿಗೆ ಇಲ್ಲಿ ಬಂಡಾಯದ ಬಿಸಿ. ಬಂಡಾಯ ಅಭ್ಯರ್ಥಿಯಾಗಿ ಕವಿರಾಜ್ ಅರಸ್ ಕಣದಲ್ಲಿದ್ದಾರೆ. ವಿಜಯನಗರದ ಜಾತಿ ಲೆಕ್ಕಾಚಾರವೇ ವಿಭಿನ್ನ. 2,36,154 ಮತದಾರರಿರೋ ವಿಜಯನಗರದಲ್ಲಿ ವಾಲ್ಮೀಕಿ ಸಮುದಾಯವೇ ಪ್ರಬಲವಾಗಿದ್ದು 70,000ಕ್ಕೂ ಅಧಿಕ ಮತದಾರರಿದ್ದಾರೆ. ನಂತರದ ಸ್ಥಾನ ಮುಸ್ಲಿಮರದ್ದು. 60,000 ಮುಸ್ಲಿಂ ಮತಗಳಿವೆ. ಉಳಿದಂತೆ ಲಿಂಗಾಯತ 30,000, ಪರಿಶಿಷ್ಟ ಜಾತಿ 30,000 ಹಾಗೂ ಇತರೆ ಸಮುದಾಯದ 46,000 ಮತಗಳಿವೆ. ಕಳೆದ ಚುನಾವಣೆಯಲ್ಲಿ ಆನಂದ್ ಸಿಂಗ್ ಗೆದ್ದಿದ್ರು. 2018ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಆನಂದ್ ಸಿಂಗ್ 83,000 ಮತ ಪಡೆದಿದ್ರು. ಬಿಜೆಪಿಯ ಎಚ್ಆರ್ ಗವಿಯಪ್ಪ ಹತ್ತತ್ರ 75,000 ಮತ ಗಳಿಸಿದ್ರು. ಆನಂದ್ ಸಿಂಗ್ ಗೆಲುವಿನ ಅಂತರ 8,000 ಮತ ಆಗಿತ್ತು. ಈ ಬಾರಿಯೂ ಚುನಾವಣೆ ಅಖಾಡ ರಂಗೇರಿದೆ. ಎಲ್ಲರಲ್ಲೂ ಗೆಲ್ಲೋ ಉತ್ಸಾಹವೇ ಇದೆ. ಕ್ಷೇತ್ರಕ್ಕಾಗಿ ಅವಕಾಶವಾದಿ ಆದ್ರೂ ತಪ್ಪಿಲ್ಲ ಅಂತ ಹೇಳಿ ಅದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ನೀವೇ ಆಗ್ಬೇಕಂತ ಹೇಳಿದ್ಮೇಲೆ ನಾನು ಅದಕ್ಕೆ ಗೌರವ ಕೊಟ್ಟು ನಿಂತಿದ್ದೇನೆ. ಅದಿದೆ ಅಂತಾನೆ ಸ್ಪರ್ಧೆ ಮಾಡಿದ್ದೀವಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಯ್, ಹಲೋ, ನಮಸ್ಕಾರ. ನಾನ್ ನಿಮ್ಮ ಶ್ರೀಲಕ್ಷ್ಮಿ ರಾಜ್ಕುಮಾರ್. ಬೈ ಎಲೆಕ್ಷನ್ ಕುರುಕ್ಷೇತ್ರಕ್ಕೋಸ್ಕರ ನಾವಿವತ್ತು ಹೊಸಪೇಟೆಯ ಬೈ ಎಲೆಕ್ಷನ್ ಅಖಾಡದಲ್ಲಿದ್ದೀವಿ. ಸೊ ಹಾಗಿದೆ ಇಲ್ಲಿನ ಚುನಾವಣಾ ಹವಾ. ಆನಂದ್ ಸಿಂಗ್ ಅವರು ಅನರ್ಹತೆಯ ನಂತರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿದಿದ್ದಾರೆ. ಹಾಗೇನೆ ಕಾಂಗ್ರೆಸ್ನಿಂದ ಹಿರಿಯ ನಾಯಕ ವೆಂಕಟರಾವ್ ಘೋರ್ಪಡೆ ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ನಬಿ ಅವರಿಗೂ ಕೂಡ ಸಾಕಷ್ಟು ಅನುಭವ ಇದೆ. ಒಟ್ಟು ಚುನಾವಣಾ ಕಣ ಹೇಗಿದೆ ನೋಡೋಣ ಬನ್ನಿ. ಆಲ್ ರೈಟ್, ನಾವೀಗ ಚುನಾವಣಾ ಅಖಾಡದಲ್ಲಿದ್ದೀವಿ. ನಾವು ಜನರ ಹತ್ರ ಹೋಗೋದಕ್ಕಿಂತ ಮುಂಚೆ ನಮ್ಮ ಅಖಾಡದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡೋಣ. ಜೆಡಿಎಸ್ ಅಭ್ಯರ್ಥಿ, ಹಿರಿಯರು, ಸಾಕಷ್ಟು ರಾಜಕೀಯ ಅನುಭವ ಇರೋರು ಎಂ.ಎನ್. ನಬಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಹೇಳಕ್ ಬಯಸ್ತೀರಿ ಕ್ವಿಕ್ ಆಗಿ? ಏನಿಲ್ಲ, ಎಲ್ಲರಿಗೂ ನೀವು ಸ್ವಾಗತ ಮಾಡಿದ್ರಿ. ಇಲ್ಲಿ ಏನು ಚರ್ಚೆ ಆಗ್ತದೆ ಆ ಚರ್ಚೆ ಒಳಗೆ ಭಾಗವಹಿಸಿ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಅದಿದೆ ಅಂತಾನೆ ಸ್ಪರ್ಧೆ ಮಾಡಿದ್ದೀವಿ. ಹೌದು, ಆನಂದ್ ಸಿಂಗ್ ಅವರು ಸಿಕ್ಕಾಪಟ್ಟೆ ಪ್ರಬಲವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಬಲವಾಗಿದ್ದಾರೆ ಅಂತ ಯಾವ್ದು? ಮತ್ತೆ ಪ್ರಬಲವಾಗಿದ್ದಾರೆ, ಇಲ್ಲ ಅಂತ ನಾವು ಅಂದಿಲ್ಲಲ್ಲ. ಆದ್ರೆ ಇನ್ನೊಂದು ಒಂದ್ ರೀತಿನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಅಂಶ ಇದೆ. ಇಡೀ ಹೊಸಪೇಟೆ ಚುನಾವಣೆಯಲ್ಲಿ ಈ ಸರಿ ಆನಂದ್ ಸಿಂಗ್ ಅವರಿಗಿಂತ ಮತ್ತೊಬ್ಬ ಅಭ್ಯರ್ಥಿ ಸಾಕಷ್ಟು ರಾಜ್ಯದ ಗಮನವನ್ನ ಸೆಳೆದ್ರು. ಅಂತ ಅಭ್ಯರ್ಥಿ ಬಿಕಾಸ್ ಆಫ್ ಹಿಸ್ ಹೈ ಡ್ರಾಮಾ ಆನಂದ್ ಸಿಂಗ್ ಅವ್ರನ್ನೇ ಒಂದ್ ಸ್ವಲ್ಪ ಥಂಡ ಓಡಿಸಿದ್ರು. ನನ್ ಅದರ್ ದೆನ್ ಕವಿರಾಜ್ ಅರಸ್. ಇದಕ್ಕಿದಂಗೆ ಕವಿರಾಜ್ ಅರಸ್ ಅವ್ರು 20 ವರ್ಷ ಇಲ್ಲೆಲ್ಲ ಇದ್ರಂತಪ್ಪ ಬಿಜೆಪಿಲಿ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕಳೆದ 20 ದಿನದಲ್ಲಿ ಚೆನ್ನಾಗಿ ಗೊತ್ತಾಗೋಯ್ತು. ಇದ್ದಕ್ಕಿದ್ದಂಗೆ ನಿಮ್ಗೆ ಎಲ್ಲಿಂದ ಶಕ್ತಿ ಬಂತು? ನಿಮಗೆ ದೊಡ್ಡ ದೊಡ್ಡ ಹೆಲಿಕಾಪ್ಟರ್ ಇಟ್ಟಿರೋರು, ದೊಡ್ಡ ದೊಡ್ಡ ಮನೆ ಮಾಲ್ ಕಟ್ಟಿರೋರು, ದೊಡ್ಡ ದೊಡ್ಡ ಹಗರಣ ಮಾಡಿರೋರು, ಕೋರ್ಟಿಗೆ ಹೋಗಿ ಬಂದಿರೋರು, ಜೈಲಿಗೆ ಹೋಗಿ ಬಂದಿರೋರು ಮಾತ್ರ ಕಾಣ್ತಾರೆ ಅಲ್ವಾ? ನಾನು ಯಾವ ಕಾರಣಕ್ಕೂ ನಾನು ನಾಮಿನೇಷನ್ ಮಾಡೀನಿ. ನನ್ನ ಆಸ್ತಿ ಇಲ್ಲಿಂದ ಬೆಂಗಳೂರು ಮಟ್ಟ ಐತೆ. ಯಾವತ್ತು ಮೆರೆದೋನಲ್ಲ. ಹೊಸಪೇಟೆ ವಿಜಯನಗರ ಕ್ಷೇತ್ರದಲ್ಲಿ ನಾನು ಒಂದು ಸೈಕಲ್ ಮೋಟರ್ನಲ್ಲಿ ಓಡಾಡಂತ ವ್ಯಕ್ತಿ, ಸರಳ ವ್ಯಕ್ತಿ. ಈ ಸಾರಿ ಯಾಕೆ ಎಲೆಕ್ಷನ್ ನಿಲ್ಬೇಕು ಅನಿಸ್ತು ಸರ್? ಅದಕ್ಕಿಂತ ಮುಂಚೆ ಆನಂದ್ ಸಿಂಗ್ ಅವ್ರು ಕಾಲಿಗೆ ಬಿದ್ಬಿಟ್ರಲ್ಲ ಸರ್, ಯಾಕೆ ಬಿದ್ರಿ? ಕಾಲಿಗೆ ಬಿದ್ದಿದ್ದು ನೀವು ಮಿಸ್ ಕಾರ್ಡ್ ಮಾಡಿದ್ರಿ. ಮಾತಾಡಿದ್ರೆ ಕೇಳಿಸಲ್ಲ, ನೀವು ಮಾತಾಡ್ರಿ. ಏನಿಲ್ಲ, ಸೀದಾ ಕಾಲಿಗೆ ಬೀಳಕ್ ಒಂದು ಕಾರಣ ಐತೆ. ನಮ್ಮನೆಗೆ ಯಾಕೆ ಬರ್ಬೇಕಾಗಿತ್ತು ಆನಂದ್ ಸಿಂಗ್ ಅವರು? ನಾನು ನನ್ನ ಜೀವಮಾನಕ್ಕೂ ಇಲ್ಲ. MP ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು, ಕಳ್ಳಿ ಸಂಗಣ್ಣವರು, ಆನಂದ್ ಸಿಂಗ್ ಅವರು ಬಂದು ನಾಮಿನೇಷನ್ ಫೈಲ್ ಮಾಡಬೇಡ ಅಂತ ಬಂದ್ರು ಅಲ್ವಾ? ಅದಕ್ಕೆ ನಾನು ಕೆಲವು ಕೌಂಟರ್ಗಳು ಕೊಟ್ಟಿನಿ ಮಾಧ್ಯಮದಲ್ಲಿ. ಫೈಲ್ ಮಾಡಿದ್ರೆ ಆನಂದ್ ಸಿಂಗ್ ಅವ್ರಿಗೆ ಸೋತೋಗ್ಬಿಡ್ತೀನಿ ಭಯನಾ? ಅವ್ರಿಗೆ ಅವರು ಆನೆ ನಾನು ಇರ್ಬೇ. ನಾನು ಒಕ್ಕಂಡ್ರೆ ಸವಾಲ್ ಹಾಕಿದ್ರೆ ಅವ್ರಿಗೆ ಸವಾಲಿಲ್ಲ. ರಣರಂಗದಲ್ಲಿ ಎಲ್ಲರಿಗೂ ಹಕ್ಕು ಐತೆ. ರಣರಂಗದಲ್ಲಿ ಎಲ್ರಿಗೂ ಹಕ್ಕು ಐತೆ. ಬನ್ನಿ, ಎಲ್ಲರಿಗೂ ಹಾಕಿದೆ. ಕೇವಲ ಆನಂದ್ ಸಿಂಗ್ ಅವರು ಒಬ್ಬರೇ ನಾವು ಹುಲಿ ನಾನು ನಿಲ್ತೀನಪ್ಪ ಅಂತಾರೆ. ಕುಚಲ್ ನಾಗರಾಜ್ ಅವರೇ, ಹೊಸಪೇಟೆಯಲ್ಲಿ ಎಲೆಕ್ಷನ್
ಏನು ಇಲ್ಲ, ಒನ್ ಸೈಡೆಡ್. ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿಲ್ಲ, ಪ್ರಬಲವಾದಂತ ಕ್ಯಾಂಡಿಡೇಟ್, ಹಂಗಾಗಿ ಒನ್ ಸೈಡೆಡ್. ಇದು ನಾನಿಲ್ಲಿ ಕಾಲಿಟ್ಟ ತಕ್ಷಣ ಕೇಳಿದ ಮೊದಲ ಮಾತು. ಅದು ಎಲ್ಲ BJP ಅವರ ಸ್ಟೆಂಟು. ಈಗ ನಮ್ಮ ವೆಂಕಟರಾವ್ ಗೋರ್ಪಡೆ ಅವರು ಒಬ್ಬ ರಾಜ್ಯದ 7 ಬಾರಿ ಮಿನಿಸ್ಟರ್ ಆದಂಥ ವ್ಯಕ್ತಿಯ ತಮ್ಮ. ಅವರು ಇಡೀ ರಾಜ್ಯಕ್ಕೆ ಗೊತ್ತು ವೆಂಕಟರಾವ್ ಗೋರ್ಪಡೆ ಯಾರಂದ್ರೆ. ಸ್ಥಳೀಯವಾಗಿ ಅವರಿಗೆ 70,000 ಓಟ್ಗಳು ಮೊದಲು ಬರ್ತಾ ಇದ್ವು ಈ ಭಾಗಕ್ಕೆ. ಹಾಗಾಗಿ ಅವರು ಒಳ್ಳೆ ಅಭ್ಯರ್ಥಿ. ಯಾಕಂದ್ರೆ ಕ್ಲೀನ್. ಎಲ್ಲಿ ಲಾಸ್ಟ್ ಟೈಮ್ ಇನ್ ಕಾಂಗ್ರೆಸ್ಗೆ ಎಷ್ಟು ಬಂತು? 75,000 ಬಂದಿತ್ತು. ಆನಂದ್ ಸಿಂಗ್ ಅವ್ರ ಕಾಲದಲ್ಲ, ಅದಕ್ಕಿಂತ ಹಿಂದೆ ಅಂದ್ರೆ 40,000 ಬಂದಿತ್ತು. 40,000 ಬಂದಿತ್ತು. ಈ ಲಾಸ್ಟ್ ಟೈಮ್ ಆನಂದ್ ಸಿಂಗ್ ಅವ್ರು ನಮ್ಮ ಜೊತೆಗೆ ಬಂದಾಗ 80,000 ಬಂದಿತ್ತು. ಹಾಗಾಗಿ ಕಳೆದ 80,000 ಓಟು ಬಿಜೆಪಿಗೆ ಹೋಗ್ತವೆ. ಇಲ್ಲ, ಹೋಗಲ್ಲ. 80,000 ನಮಗೆ ಬೀಳ್ತವೆ, 70,000 ಮೇಲೆ ಅವ್ರಿಗೆ ಬೀಳ್ತವೆ. ಜನರಿಗೆಲ್ಲ ದ್ರೋಹ ಮಾಡಿದಂತ ಶಾಸಕ ಆತ. ಆ ದ್ರೋಹ ಬಯಸ್ಕೊಳ್ಳಿ. ಈಗ ಭದ್ರಕೋಟೆಯನ್ನು ಹೊಡೆಯಕ್ಕೆ ಸಾಧ್ಯವಿಲ್ಲ. ಒನ್ ಸೈಡೆಡ್ ಎಲೆಕ್ಷನ್ ಪೂರ್ತಿ ಒಂದ್ ಸೈಡ್ ಆಗುತ್ತೆ. ಕಾಂಗ್ರೆಸ್ ಪೂರ್ತಿ ಒಂದ್ ಸೈಡ್. ಯಾಕಂದ್ರೆ ದ್ರೋಹ ಮಾಡಿದಂತ ಶಾಸಕರಿಗೆ ಕಾಂಗ್ರೆಸ್ ವಿಜಯನಗರ ಕ್ಷೇತ್ರದ ಜನ ಬಹಳ ಬುದ್ಧಿವಂತರು. ಯಾರಿಗೆ ಹಾಕ್ತಾರೆ ಎಂಬುದು ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ. ವಿಜಯನಗರ ಕ್ಷೇತ್ರದ ಜನ ಬಹಳ ಬುದ್ಧಿವಂತರು ಅಂತಾರೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಬಿಜೆಪಿ ರೆಪ್ರೆಸೆಂಟೇಟಿವ್ ಇದ್ದಾರೆ. ಆನಂದ್ ಸಿಂಗ್ ಅಂತ ಹೇಳೋದಕ್ಕಿಂತ ಮುಂಚೆ ಮೋದಿ ಅಂತ ಕೇಳ್ತಾ ಇದ್ದೆ. ಅಂದ್ರೆ ಮೋದಿ ಅವ್ರ ಬಲದ ಮೇಲೆ ಎಲೆಕ್ಷನ್ ಗೆಲ್ತೀವಿ ಅಂತನಾ? ನಾವು ಆನಂದ್ ಸಿಂಗ್ ಅವರ ಬಲದ ಮೇಲೆನೆ ಚುನಾವಣೆ ಮಾಡ್ತೀವಿ. ಇಡೀ ಒಂದು ಇತಿಹಾಸದಲ್ಲಿ ಹೊಸಪೇಟೆ ಏನಾದರೂ ಅಭಿವೃದ್ಧಿ ಆಗೈತಂದ್ರೆ ಅದು ಆನಂದ್ ಸಿಂಗ್, ಭಾರತೀಯ ಜನತಾ ಪಕ್ಷ ಕಾರಣಗಳು. ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಬಿ ಅವರು ಬಹಳ ಒಳ್ಳೆ ಹೆಸರು ಇಟ್ಕೊಂಡಂತವ್ರು, ಸಜ್ಜನಿಕೆ ರಾಜಕಾರಣಕ್ಕೆ ಹೆಸರದವರು. ಆದ್ರೆ ಇವತ್ತು ಸಜ್ಜನಿಕೆ ರಾಜಕಾರಣ ಉಳಿಯುತ್ತೆ, ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ ಸರ್? ಬರೇ ದುಡ್ಡಿಲ್ಲ, ದುಡ್ಡು ನಾವು ಚೆಲ್ಲಲ್ಲಪ್ಪ, ನಾವು ಸಜ್ಜನಿಕೆ ಇಟ್ಕೊಂಡು ರಾಜಕಾರಣ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಆಗತ್ತಾ? ಮೇಡಮ್, ಒಂದ್ ಮಾತು ಹೇಳ್ತೀನಿ. ನಾನು ಯುವ ಘಟಕದ ಕಾರ್ಯಾಧ್ಯಕ್ಷನಾಗಿ ಒಂದ್ ಮಾತು ಹೇಳ್ತೀನಿ. ಯುವಕರೆಲ್ಲರೂ ಇವತ್ತು ಒಂದಾಗ್ಬೇಕು. ಈ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಅನರ್ಹರು ನಿಲ್ಲಕ್ಕೆ ಅವ್ರು ಅನರ್ಹರು. ಯಾಕಂತ ಹೇಳಿದ್ರೆ ಇವತ್ತು ಈ ನಮ್ಮ ಭಾರತ ದೇಶದಲ್ಲಿ ಏನೊಬ್ಬ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡ್ ಬಂದಿದೆ, ಆ ಸಂಸ್ಕೃತಿಯ ಬಗ್ಗೆ ಅದ್ರ ಯೋಚನೆ ಮಾಡಬೇಕು. ಇಲ್ಲ, ಆನಂದ್ ಸಿಂಗ್ ಅವ್ರಿಗೆ ಅಂತ ಹೇಳ್ತಾ ಇಲ್ಲ ನಾನು. ಅನರ್ಹ ಶಾಸಕರು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಅನರ್ಹ ಶಾಸಕರು ಸುಪ್ರೀಂ ಕೋರ್ಟ್ ಅನರ್ಹ ಅಂತ ಹೇಳಿದ್ದಾರೆ. ಆ ಅನರ್ಹರು ಯೋಗ್ಯತೆ ಇಲ್ದವರು. ನಾವು ಚಿಮಾರಿ ಆಗ್ತಾ ಇಲ್ಲ. ದೇಶದ ಸರ್ವೋಚ್ಚ ನ್ಯಾಯಾಲಯ ಅನರ್ಹತೆಯನ್ನು ಎತ್ತಿ ಹಿಡಿದ ಮೇಲೆ ಅವರು ನಿಜವಾಗ್ಲೂ ಈ ಚುನಾವಣಾ ಕ್ಷೇತ್ರಕ್ಕೆ ಬರೋದಕ್ಕೆ ಅನರ್ಹರವರು. ಅವರು ಅನರ್ಹರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಅಪವಿತ್ರ ಮೈತ್ರಿ ಮಾಡಿ ಕಳಿಸೋಬೇಕು. ಜ್ಞಾಪಕ ಮಾಡ್ಕೊಂಡ್ಲಿ, ಜನಾದೇಶ ಐತಿದ್ದು ಬಿಜೆಪಿ ಪರವಾಗಿ ಆಯ್ತಾ. ಆ ಬಿಜೆಪಿ ಪರವಾಗಿ ಯಾವಾಗ ಜನಾದೇಶ ಬಂತು, ಇನ್ನು ಡಿಕ್ಲೇರ್ ಹಾಕಿಂತ ಮೊದಲು ಕಾಂಗ್ರೆಸ್ ಜೆಡಿಎಸ್ ಮನೆಗೆ ಹೋಗಿ ಅಪವಿತ್ರ ಮೈತ್ರಿ ಮಾಡ್ಕೊಂಡ್ರು. ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ ಇರ್ಲಿಲ್ವಾ? ಕ್ಯಾಂಡಿಡೇಟ್ ತುಂಬಾ ಜನನೇ ಇದ್ದಾರೆ. ಅದ್ರ ಬಗ್ಗೆ ಏನು ತೊಂದರೆನೂ ಇಲ್ಲ. ನಮ್ಮ ದೇಶ ಕೋರ್ಟ್ಗೆ ಯಾವತ್ತು ತಲೆ ಬಾಗಲೇಬೇಕು. ಹಾಗಾಗಿ ಬಿಜೆಪಿ ಪಕ್ಷದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕ್ಯಾಂಡಿಡೇಟ್ ಇದ್ದಂಗೆ. ಅಪವಿತ್ರ ಮೈತ್ರಿಯ ರಾಜಕಾರಣದ ಫಲವಾಗಿ ಆನಂದ್ ಸಿಂಗ್ ಅವ್ರು ಹೋಗ್ಬೇಕಾಯ್ತು. ಅವರು ಸೋಲಕ್ಕೆ ಅನುಭವಿಸಬೇಕಾಗಿತ್ತು ಅಂತ ಬಿಜೆಪಿ ಸರ್ಕಾರ ಬಿಜೆಪಿ ಟಿಕೆಟ್ ಸೋಲ್ತು ಎಂಬ ಭಯದಿಂದ ಕಾಂಗ್ರೆಸ್ ಟಿಕೆಟ್ ಬಂದು ಸಿದ್ದರಾಮಯ್ಯ ಅನುದಾನದ ಮೇಲೆ ಗೆದ್ದಿರುವಂತವ್ರು. ಅಲ್ಲಿದ್ದಾಗ್ಲೂ ಗೆಲ್ತಾರೆ, ಇಲ್ಲಿದ್ದಾಗ್ಲೂ ಗೆಲ್ತಾರೆ. ಕಳೆದ ಬಾರಿ ಅವರು ಬಿಜೆಪಿಯಲ್ಲಿ ಇದ್ದಿದ್ರೆ ಖಂಡಿತವಾಗಿ ಸೋಲ್ತಾ ಇದ್ರು. ಹಂಗಾಗಿ ಅವರು ಸೋಲ್ಬೇಕಾಗತ್ತೆ ಅಂತ ಹೇಳಿ ಕಾಂಗ್ರೆಸ್ಗೆ ಬಂದಿದ್ದು. ಕಾಂಗ್ರೆಸ್ಗೆ ಬಂದ್ಮೇಲೆ ಜನ ಇವತ್ತು ಅವರಿಗೆ ಮಾನ್ಯತೆ ಕೊಟ್ಟು ಗೆಲ್ಸಿದ್ದಾರೆ. ಆದ್ರೆ ಅವರು ನಿಜವಾಗಿ ಕೂಡ ಇವತ್ತು ಮೋಸ ಮಾಡಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ ಇಲ್ಲಿ. ಇವರುಗಳು ಇಂಡಿಪೆಂಡೆಂಟ್, ಅದನ್ನು ಒಬ್ಬರು. ಇವರು ಕಾಂಗ್ರೆಸ್ ರೆಬೆಲ್, ಅವರು ಬಿಜೆಪಿ ರೆಬೆಲ್. ಅವ್ರು ಎಷ್ಟು ಚೆನ್ನಾಗಿ ರೆಬೆಲ್ ಆಗಿದ್ದಾರೆ ನೋಡಿದ್ವಿ. ಇವರು ಕಾಂಗ್ರೆಸ್ ರೆಬೆಲ್. ಯಾಕೆ ಸರ್ ರೆಬೆಲ್ ಆದ್ರಿ? ನಾವು ಕಾಂಗ್ರೆಸ್ ಪಕ್ಷದ ರೆಬಲ್ ಆಗಿಲ್ಲ. ಟಿಕೆಟ್ ಆಕಾಂಕ್ಷಿಯಾಗಿ ಅರ್ಜಿ ಹಾಕಿದ್ದೆ. ಅರ್ಜಿ ಹಾಕಿದ ನಂತರ ಪಕ್ಷೇತರನಾಗಿ ಇವತ್ತು ಸಾಯಂಕಾಲ 3 ಗಂಟೆವರೆಗೆ ಟೈಮ್ ಇದೆ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ವಾಪಸ್ ಹಾಕಂತೀನಿ. ಪ್ರಾಕ್ಟಿಕಲಿ ಹೇಳಿ, ನೀವು ಹೇಳ್ಬೇಕು, ಕವಿರಾಜ್ ಅರಸು ಹೇಳ್ಬೇಕು. ಈಗ ನೋಡ್ತಾ ಇರೋ ಜನಕ್ಕೂ ಗೊತ್ತು, ನನಗೂ ಗೊತ್ತು, ನಿಮಗೂ ಗೊತ್ತು, ಇಲ್ಲಿರೋರಿಗೂ ಗೊತ್ತು. ಏನಂದ್ರೆ ಹಣ ಬಲ, ತೋಳ್ಬಲ, ರಾಜಕೀಯ ಬಲ, ಅದೇನ್ ಪವರ್ ಅಂತ ಹೇಳ್ತೀವಿ, ಅದಿರೋರಷ್ಟೇ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಅಂತ. ಆದ್ರೂ ತಪ್ಪು ಅಂತ ಹೇಳ್ತಿಲ್ಲ, ಆದ್ರೂ ಯಾಕೆ ಫೈಲ್ ಮಾಡ್ತೀವಿ? ಈಗ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಫೈಲ್ ಮಾಡಕ್ ಹಾಕಿದೆ. ಯಾಕಂದ್ರೆ ಆನಂದ್ ಸಿಂಗ್ ಅವರು ಕಳೆದ 12 ವರ್ಷದಲ್ಲಿ ಡ್ಯಾಮ್ ಕುಡಿಯಕ್ಕೆ ನೀರಿದ್ರು ಕೂಡ ಜನರಿಗೆ ನೀರಿಲ್ಲ. ತನ್ನ ಸ್ವಂತ ಮನೆಗೆ
9 ಇಂಚಿನ ಪೈಪ್ ಲೈನ್ ಮುಖಾಂತರ ಸ್ವಿಮ್ಮಿಂಗ್ ಪೂಲ್ ನೀರು ಐತಾನ, ಕುಡಿಯಕ್ಕೆ ಜನಕ್ಕೆ ನೀರಿಲ್ಲ. ಆಮೇಲೆ 15ರಿಂದ 20,000 ಜನಕ್ಕೆ ಮನೆ ಕಟ್ಕೊಡ್ತು ಅಂತ ಹೇಳಿ ಮನೆ ಕಟ್ಟಿಲ್ಲ. ನಾನು ಕವಿರಾಜ್ ಅರಸ್ ಅವ್ರನ್ನ ಕೇಳಬೇಕು. ಈಗ ಅವ್ರು ಅಷ್ಟು ವಿಚಾರಗಳು ಹೇಳಿದ್ರಲ್ಲ, ಆನಂದ್ ಸಿಂಗ್ ಅವರು ಮಾಡಿಲ್ಲ ಅಂತ ಜೆಡಿಎಸ್ ನವರು ಹೇಳಿದ್ರು. ಎಷ್ಟೊಂದು ವಿಚಾರಗಳು ಆನಂದ್ ಸಿಂಗ್ ಅವರು ಮಾಡಿದ್ರು. ಯಾವ ಕೆಲಸ ಇಷ್ಟು ದಿವಸ ಮಾನ್ಯ ಕವಿರಾಜ್ ಅರಸ್ ಅವರು ಆನಂದ್ ಸಿಂಗ್ ಅವರ ಜೊತೆಗಿದ್ರಲ್ಲ. ಇದ್ದೆ ನಾನು ಇದ್ದೇನೆ, ಇಬ್ರು ಸ್ನೇಹಿತರೆ. ಯಾಕೆ ಬಂಡಾಯ ಎದ್ದಿಳ್ಳಿಲ್ಲ ಅಂದ್ರೆ ಫಸ್ಟ್ ಎಲೆಕ್ಷನ್ ನಲ್ಲೇ ನಾನು ಅಡ್ಡ ಆದವನು. ರಾಜನಾಥ್ ಸಿಂಗ್ ಅವ್ರು ಹೇಳ್ತಾರ ಫಸ್ಟ್ ಟೈಮ್ ಆನಂದ್ ಸಿಂಗ್ ಬಿಟ್ಕೊಡೋ ಅಂತಾರ. ಅಲ್ಲಿ ನನ್ನ ಕಾಲಿಡ್ಕೊಂಡು ಮಾನ್ಯ ಹೋಮ್ ಮಿನಿಸ್ಟರ್ ಆದಂತವ್ರು ರಾಜನಾಥ್ ಸಿಂಗ್ ಕಾಲಿಳಿತಾರ. ಸೇರ್ಪಡೆ ಆದ ದಿನವೇ ಸಿಡಿದು ಸಿಡ್ದಿದ್ದೆ. ನಮ್ಮ ಪಕ್ಷದ ಸಿದ್ಧಾಂತ ಇತ್ತು, ಇವರು ಯಾವಾಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ಅವಾಗ ನನಗೆ ರೋಷ ಬಂತು. ಒಬ್ಬ ನಿಷ್ಠಾವಂತ ಬೇಕು ಅಂತೇಳಿ ಇವ್ರು ಏನ್ ಕೂಗ್ತದಾರೋ ಎಲ್ಲ ನಮ್ಮವ್ರೆ, ಎಲ್ಲ ನನ್ನವ್ರೆ, ಎಲ್ಲ ಸುಮಲತಾ ಆಗ್ತಾ ಇದೀನಿ ಇಲ್ಲಿ. ಎಲ್ಲಾ ಪಕ್ಷದವರು ಸುಮಲತಾ ನಾನು. ಕಾಂಗ್ರೆಸ್ ನಿಂದ ಒನ್ಸ್ ಅಗೈನ್ ನಾನು ಪ್ರಶ್ನೆ, ಏಕೈಕ ಪ್ರಶ್ನೆ, ನಿಮ್ಮ ಲೀಡ್ರೇ ಇಲ್ವಾ? ಆನಂದ್ ಸಿಂಗ್ ಅವ್ರನ್ನ ಎದುರಿಸಿ ತೊಡೆ ತಟ್ಟಿ ನಿಲ್ಲುವಂತ ಲೀಡ್ರೇ ಇಲ್ವಾ? ಸೂಕ್ತವಾದ ವ್ಯಕ್ತಿ ವೆಂಕಟರಾವ್ ಗೋರ್ಪಡೆ ಇದ್ದಾರೆ, ಈಗ ಬಂದಿದ್ದಾರೆ ಹೊಸಪೇಟೆಗೆ. ಅವ್ರು ಗೆಲ್ತಾರೆ, ತೋರಿಸ್ತಾರೆ. ಹೊಸಪೇಟೆಯಲ್ಲಿ ಕಾರ್ಯಕರ್ತರು ಬಲವಾಗಿದ್ದಾರೆ. ಇಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ತ ಲೀಡರ್ ಇಲ್ಲಿ. ಮೇಡಮ್ ಅವರೇ, ಹೊಸಪೇಟೆ ಜನ ಇದಾರ, ರಿಪಬ್ಲಿಕ್ ಆಫ್ ಹೊಸಪೇಟೆ ಆಗಕ್ ಬಿಡಲ್ಲ. ರಿಪಬ್ಲಿಕ್ ಆಫ್ ಹೊಸಪೇಟೆ ಆಗಕ್ ಬಿಡಲ್ಲ. ಬಿಜೆಪಿ ಇಲ್ಲಿ ಆನಂದ್ ಸಿಂಗ್ ಅವರು ಕಾಂಗ್ರೆಸ್ ಗೆಲ್ಲುತ್ತೆ ಅಂದಾಗ ಕಾಂಗ್ರೆಸ್ ಜೊತೆ ಇರ್ತಾರೆ, ಬಿಜೆಪಿ ಗೆಲ್ಲುತ್ತೆ ಅಂದಾಗ ಬಿಜೆಪಿ ದೇಶದ ಏಕೈಕ ಪಕ್ಷ, ನಿಷ್ಠಾವಂತ ಪಕ್ಷ, ಕಾರ್ಯಕರ್ತರ ಪಕ್ಷ. ಭಾಜಪದಲ್ಲಿ ಬಂದ್ರಪ್ಪ ಅಂತಂದ್ರೆ ಆನಂದ್ ಸಿಂಗ್ ನಾಳೆ ಕಾಂಗ್ರೆಸ್ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ನೆಕ್ಸ್ಟ್ ಹೋಗೋದಿಲ್ಲ. ಈಗ ಅವರು 14 ತಿಂಗಳ ವನವಾಸ ಅನುಭವಿಸಿ ಬಂದಿದ್ದಾರೆ. ದಿನಗಳಲ್ಲಿ ಬೇಡ ಅಂತ ಬಂದವರು ಸರ್ಕಾರ ಮತ್ತೆ ಹೋಗ್ತಾರೆ. ಅವರು ಇನ್ನು ಯಾವತ್ತೂ ಹೋಗೋದಿಲ್ಲ. ಹೆಂಗೆ ಹೇಳ್ತಾರೆ ಅಂದ್ರೆ ಇದೇ ಇವತ್ತು ಕಾಂಗ್ರೆಸ್ ಸಂವಿಧಾನ ಅಂತಾರಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ್ರು ಇವರು ಸಂವಿಧಾನ ಯಾಕೆ ನಂಬ್ತಾ ಇಲ್ಲ? ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಇವತ್ತಿನ ದಿನ. ನಾವ್ ಏನೇ ಹೇಳಿದ್ರು ಬಿಜೆಪಿ ಇದ್ರು ಆನೆನೆ, ಕಾಂಗ್ರೆಸ್ ಅಲ್ಲಿ ಇದ್ರು ಆನೆನೆ. ಆನಂದ್ ಸಿಂಗ್ಗೆ ಗೆಲುವು ಅವ್ರ ಅಭಿಮಾನಿಗಳು ಹೇಳೋದು. ಅವ್ರು ಹೇಳೋದಲ್ಲ, ಆನೆ ಕೂಡ ಒಂದ್ಸರ್ತಿ ಸಣ್ಣ ಇರುವೆ ಇದೆಯಲ್ಲ, ಇರುವೆ ಆನೆಯನ್ನ ಬಲಗುಂದಿಸಬಹುದು. ಅದಕ್ಕಷ್ಟು ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಇರುವೆಗೆ ಕೂಡ. ಸರ್ ಏನ್ ಯಾಕಂದ್ರೆ ಕಿವಿಯಲ್ಲಿ ಹಂಗಲ್ಲಮ್ಮ. ಈಗ ಹೇಳ್ತಾರೆ ಅವ್ರು ನಾವು ಗೆಲ್ತೀವಿ ಅಂತಾರೆ, ಅವ್ರು ನಾವು ಗೆಲ್ತೀವಿ ಅಂತಾರೆ. ಅವ್ರಿಬ್ಬರ ನಡು ಏನೂ ಆಗೋದಿಲ್ಲ. ಈ ಸಲ ಗೆಲ್ಲದೆ JDS. ಶುಗರ್ ಫ್ಯಾಕ್ಟರಿ ಮುಚ್ಚೋಯ್ತು, ಕುಡಿಯೋ ನೀರಿನ ಸಮಸ್ಯೆ. ಸುಳ್ಳು ಇದು ಇದೇ ಮಾತು ನಿಜ ಆದ್ರೆ ಸಮ್ಮಿಶ್ರ ಸರ್ಕಾರ JDS ಕಾಂಗ್ರೆಸ್ ಏನ್ ಮಾಡ್ತಿತ್ತು? ಕಣ್ಮುಚ್ಚಿ ಕೂತಿತ್ತ? ಯಾಕೆ ರಾಜ್ಯದಲ್ಲಿ ಹೊಸಪೇಟೆ ಏನ್ ಮಾಡ್ತಿತ್ತ? ಅವ್ರದೇ ಸರ್ಕಾರ ಇದ್ದಾಗ ಅವ್ರು ಕಣ್ಮುಚ್ಚಿ ಕೂತಿದ್ರ? JDS ಕಾಂಗ್ರೆಸ್ನವರು ಗೊತ್ತಿಲ್ವಾ? ಹೊಸಪೇಟೆ ಕ್ಷೇತ್ರ ಕರ್ನಾಟಕ ಇದೆ ಅಂತ ಗೊತ್ತಿಲ್ವ ಅವ್ರಿಗೆ? ನಮ್ ಜೊತೆ ಒಂದಷ್ಟು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದಾರೆ. ಯಾಕೆ ನಿಲ್ತಾ ಇದ್ರೆ ಎಲೆಕ್ಷನ್ಗೆ? ಏನಾಗಬೇಕಂದ್ರೆ ಯಾಕೆ ನಿಲ್ತಾ ಇದೀವಿ ಅಂದ್ರೆ ಇವತ್ತಿನ ದೇಶದ ರಾಜಕಾರಣ ಹೆಂಗಾಗಿದೆ ಅಂತಂದ್ರೆ ಇಡೀ ರಾಜಕೀಯ ವ್ಯವಸ್ಥೆಗೆ ಯೂತ್ಸ್ ಬೇಕು. ಯಾವುದೇ ಯೂತ್ಸ್ಗೆ ಅಧಿಕಾರ ಬೇಡ. ಇನ್ನೆಲ್ಲಿ ಬದಲಾವಣೆ ಆಗುತ್ತೆ? ತಾವೇ ಹೇಳ್ದಂಗೆ ದುಡ್ಡಿಂದ ರಾಜಕಾರಣ ನಡೀತಾ ಇದೆ ಅಂತ. ಹಿಂದಿನ ಜನದಲ್ಲಿ ರಾಜಕಾರಣ ತೋಳ್ಬಲದಲ್ಲಿ ರಾಜರು ತಮ್ಮ ಹೆಂಗೆ ರಾಜಕಾರಣ ಬಳಸ್ತಾ ಇದ್ರು, ಇವತ್ತಿನ ಜನದಲ್ಲಿ ಜನರೆಲ್ಲ ದುಡ್ಡು ಇಟ್ಕೊಂಡು ರಾಜಕಾರಣ ಬಳಸ್ತಾ ಇದ್ದಾರೆ. ಸಾಮಾನ್ಯರಿಗೆ ಹಕ್ಕು ಸಿಗ್ತಾ ಇಲ್ಲ. ನಮ್ದು ಒಂದೇ ಅಜೆಂಡಾ ಇದೆ ಸಾಮಾನ್ಯರಿಗೆ ಅಧಿಕಾರ ಸಿಗ್ಬೇಕು, ಸಮಾನತೆ ಬದುಕಾಗಬೇಕು. ಚೋರ ಅಂತ ಕೂಗಿದವರಿಗೆ ಇವತ್ತು ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ನಾಚಿಕೆ ಮಾನ ಬರೋದಿದೆ ಅವರಿಗೆ. ಮೋದಿ ಚೋರ್ ಅಂತ ಕೂಗಿದ್ರು. ಮೋದಿ ಚೋರ್. ಕಾಂಗ್ರೆಸ್ ಬರ್ತಕ್ಕಂಥ ಇವತ್ತು ಬಿಜೆಪಿಗೆ ಜೈಲಲ್ಲಿ ಬಂದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೈತಿಕತೆ ಇಲ್ಲ. ಭ್ರಷ್ಟಾಚಾರದ ಪಕ್ಷ ಯಾವುದು ಅಂದ್ರೆ ಕಾಂಗ್ರೆಸ್ ಪಕ್ಷ, JDS ಪಕ್ಷ. ಚೌಕಿದಾರ್ ಚೋರ್ ಹೇ ಅಂದವರಿಗೆ ನೀವೇ ಟಿಕೆಟ್ ಕೊಟ್ಟಿದ್ದೀರಿ. ರಾಹುಲ್ ಇಸ್ ಪಪ್ಪು. ಆನಂದ್ ಸಿಂಗ್ ಅವ್ರ ಮೇಲೆ ಯಾವ ಕೇಸು ಪ್ರೂವ್ ಆಗಿಲ್ಲ. ಆನಂದ್ ಸಿಂಗ್ ಅವರು ಅಭಿವೃದ್ಧಿಗೋಸ್ಕರ ಮೇಡಮ್, ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇವರು ಎರಡು ಇಲ್ಲಿಂದ ಆ ಕಡೆಗೆ ಈ ಕಡೆಗೆ ಜಂಪ್ ಆಗಿ ಏನು ಅಭಿವೃದ್ಧಿ ಆಗಿದೆ? ನೋಡಮ್ಮ, ಈ ಎಲೆಕ್ಷನ್ ಯಾಕೆ ಬಂತು ಅದನ್ನ ನಾವು ಕೇಳ್ತಾ ಇದೀವಿ. ಅಲ್ಲ, 5 ವರ್ಷಕ್ಕೋಸ್ಕರ ಇತ್ತಿಗೆ ಆರ್ಸ್ ಕಳಿಸಿದ್ವಿ. 1.5 ವರ್ಷದೊಳಗಿನೇ ಮತ್ತೆ ಬಂದಾನಲ್ಲ, ಏನರ್ಥ? ಈಗ ಈ ಪ್ರಶ್ನೆ ಕೇಳಬೇಕಾಗಿದೆ.
ರೈತರ ಪರಿಸ್ಥಿತಿ ಏನಾಗಿದೆ ಇವತ್ತು? ಲಕ್ಷಾಂತರ ಟನ್ ಕಬ್ಬು ಬೆಳೀತಿದ್ದಾರೆ. ಇಲ್ಲಿ ಇದ್ದೊಂದು ಫ್ಯಾಕ್ಟ್ರಿ ಬಂದಾಗಿದೆ. ಈ ಉಪಚುನಾವಣೆ ಬರೋ ಕಾರಣ ಬಹಳ ಬಹಳ ಮುಖ್ಯವಾದಂತ ಪ್ರಶ್ನೆ ಇರ್ತಕ್ಕಂಥದ್ದು, ಈ ಚುನಾವಣೆ ಯಾಕೆ ಬಂತು? ಜನಗಳ ದುಡ್ಡು ಇಷ್ಟೆಲ್ಲ ಖರ್ಚು ಮಾಡಿ ಚುನಾವಣೆ ಮಾಡ್ಬೇಕಾಯ್ತಲ್ಲ, ಇದಕ್ಕೆ ಕಾರಣ ಯಾರು? ಯಾರು ಈ ಚುನಾವಣೆಯ ವೆಚ್ಚವನ್ನೆಲ್ಲ ಭರಿಸ್ತಾರೆ? ಇವರೆಲ್ಲರನ್ನ ಒಟ್ಟಾರೆ ಹೊಸಪೇಟೆ ಚುನಾವಣಾ ಅಖಾಡದಲ್ಲಿ ಜೋಶ್ ಇದೆ, ಬೇರೋಸ್ ಇದೆ, ಸಾಕಷ್ಟು ಕಾವು ಕೂಡ ಇದೆ. ಯಾತಕ್ಕೋಸ್ಕರ? ಮುಖ್ಯವಾಗಿ ಮೂಲಭೂತವಾದ ಪ್ರಶ್ನೆ, ಈ ಸಾರಿ ಎಲೆಕ್ಷನ್ ಯಾಕೆ ಬಂತು? ಬೇಕಾಗಿತ್ತ ಎಲೆಕ್ಷನ್? ಇಷ್ಟೆಲ್ಲ ಖರ್ಚು ಯಾರ ಹೊಣೆ? ಮೇಡಮ್, ಈ ಹಿಂದೆ ಕಾಂಗ್ರೆಸ್ನವರು ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದು ಅಕ್ರಮ ಗಣಿಗಾರಿಕೆಯನ್ನ ವಿರೋಧ ಮಾಡಿ. ಇವತ್ತು ಆ ಗಣಿಗಾರಿಕೆಯಲ್ಲಿ ಅಕ್ರಮವಾಗಿ ಭಾಗವಹಿಸಿದಂತರಿಗೆ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟರು. ಅದನ್ನ ಬೈದಂತ ಬಿಜೆಪಿ ಅವರು ಇವತ್ತು ಅದೇ ಕ್ಯಾಂಡಿಡೇಟ್ಗೆ ಮತ್ತೆ ಬಿಜೆಪಿ ಅವರು ಟಿಕೆಟ್ ಕೊಡ್ತಿದ್ದಾರೆ. ಇಲ್ಲಿ ಗಣಿ ಮಾಲೀಕರಿಗೆ, ಭೂ ಮಾಲೀಕರಿಗೆ ಮಾತ್ರ ಇಲ್ಲಿ ಟಿಕೆಟ್ಗಳು ಕೊಡ್ತಕ್ಕಂಥ ಪ್ರಕ್ರಿಯೆ ನಡೀತಾರೆ. ಗಣಿ ಮಾಲೀಕರಿಗೆ ಭೂ ಮಾಲೀಕರಿಗೆ ಮಾತ್ರ ಟಿಕೆಟ್ ಕೊಡ್ತೀರಿ ನೀವುಗಳು? ಕಾಂಗ್ರೆಸ್ನವರು ಅಷ್ಟೇ, ಬಿಜೆಪಿ ಅವರು ಅಷ್ಟೇ. 6,000 ಕುಟುಂಬಗಳು 250 ರೂಪಾಯಿ ಜೀವನ ಮಾಡಕತ್ತಿರಲ್ಲೇ. ಟಿಕೆಟ್ ಹೊಸಪೇಟೆ ರಾಜಕಾರಣದಲ್ಲಿ ಟಿಕೆಟ್ ಗಣಿ ಮಾಲೀಕರಿಗೆ, ಭೂ ಮಾಲೀಕರಿಗೆ. ಅವತ್ತು ದೊಡ್ಡ ಭರ್ಜರಿ ಪಾದಯಾತ್ರೆ ಮಾಡಿದ್ರು ಕಾಂಗ್ರೆಸ್ನವರು, ಏನಾದ್ರು ಉಪಯೋಗ ಆಯ್ತಾ? ಬಿಜೆಪಿ ಅವರು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ತಪ್ಪು ಮಾಡ್ಯಾರ ಮೇಡಮ್. ತಪ್ಪು ಮಾಡಿದ್ರೆ ನಮ್ಗೆ ಕಾಂಗ್ರೆಸ್ಸಿಗೆ ನಾವು ಮುಂದೆ ಕಾಂಗ್ರೆಸ್ ತೋರಿಸ್ತೀವಿ, ಕಾಂಗ್ರೆಸ್ ಗೆಲ್ಲೇ ತೋರಿಸ್ತೇವೆ ಮೇಡಮ್ ನಾವು. ಹೌದು, ಇವ್ರು ಇದ್ದು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಮಾಡಿದ್ವಿ ನಾವು, ಮಾಡಿಲ್ಲ. ಆಕ್ಚುಲಿ ಕ್ಯಾಂಡಿಡೇಟ್ ಇಂದ ಇರೋದು ಬಿಜೆಪಿಗಲ್ವಾ? ಎರವಲ ಕ್ಯಾಂಡಿಡೇಟ್ ನೀವು ತಂದಿದ್ದೀರಿ. ಅಲ್ಲಿ ನಬಿ ಅವರು ಜೆಡಿಎಸ್ ಮನುಷ್ಯ ಇದ್ದಾರೆ, ಕಾಂಗ್ರೆಸ್ನವರು ಮೂಲ ಕಾಂಗ್ರೆಸ್ ಮನುಷ್ಯ ಇದ್ದಾರೆ. ನಾವು ಕಾಂಗ್ರೆಸ್ ಬಿಜೆಪಿ ನೀವ್ಯಾಕೆ ಎರವಲ ಕ್ಯಾಂಡಿಡೇಟ್ ತಂದಿದ್ದೀರಿ? ನಾವು ಎರವಲ ಕ್ಯಾಂಡಿಡೇಟ್ ಅಲ್ಲ, ಅವನು ತ್ಯಾಗ ಮಾಡಿ ಅಭಿವೃದ್ಧಿಗಾಗಿ ನಮ್ಮ ಜೊತೆಗೆ ಬಂದಿದ್ದಾನೆ. ಇವತ್ತು ಸರ್ಕಾರ ಬರೋಕ್ಕೆ ಕಾರಣ ಆನಂದ್ ಸಿಂಗ್. 748 ಕೋಟಿ ನೀರಾವರಿಗಾಗಿ ತಂದಿದ್ದಾರೆ, 48 ಕೋಟಿ ಅಭಿವೃದ್ಧಿಗೆ ಪಕ್ಷಕ್ಕೆ ಬರ್ತಾ ಇದ್ದ ಹಾಗೆ ಆನಂದ್ ಸಿಂಗ್ ಅವರು ತಂದಿದ್ದಾರೆ. ಹೌದಮ್ಮ, ಬಂದಿದ್ದಾರೆ. ಯಾವಾಗ ತಂದಿದ್ದಾರೆ? ಕನ್ನಡಿಯೊಳಗಿನ ಗಂಟು ಅಲ್ಲಿ ತೋರಿಸ್ಬಿಟ್ಟು ಇಲ್ಲಿ ಮಾಡಕ್ಕೆ ಆಗಲೇ ಹಿಂದೆ ಎಲ್ಲ ಆಗ್ಲಿ ಟೋಪಿ ಹಾಕಿದ್ದಾರೆ ಸಾಕಷ್ಟು. ಇವಾಗ ಮತ್ತೆ ಕನ್ನಡಿಯೊಳಗೆ ಗಂಟು ತೋರಿಸಿ ಮತ್ತೆ ಟೋಪಿ ಹಾಕ್ತಾರೆ. ಈಗ ಜನ ಟೋಪಿ ಹಾಕ್ಸ್ಕೊಂತಾರೆ ಇಲ್ಲ ಅನ್ನೋದನ್ನ ನೋಡ್ಬೇಕು. ಜನ ಆನಂದ್ ಸಿಂಗ್ಗೆ ಟೋಪಿ ಹಾಕಿ ಕಳಿಸ್ತಾರೆ. 50 ವರ್ಷ ಇತಿಹಾಸ ಇರೋ ಪಕ್ಷ, ಪ್ರಬಲವಾದ ಕ್ಯಾಂಡಿಡೇಟ್ ಆನಂದ್ ಸಿಂಗ್ ಅವ್ರನ್ನ ಸೋಲಿಸ್ತೀವಿ ಅಂತ ಕ್ಯಾಂಡಿಡೇಟ್ ಇಲ್ಲ. ಬಿಜೆಪಿ ಆರೋಪ. ನನ್ನ ಮೊದಲ ಪ್ರಶ್ನೆ, ಫಸ್ಟ್ ಆನಂದ್ ಸಿಂಗ್ ಅವ್ರಿಗೆ ಅವ್ರು ಓಟ್ ಹಾಕ್ತಾನೆ ಕೇಳ್ರಿ. ಅವ್ರೆ ಓಟ್ ಹಾಕಲ್ಲ ಅವ್ರು ಬಿಜೆಪಿ ಅವರು. ಒಂದು ಎರಡು ವಿರೋಧಿಗಳು. ಇನ್ನೂ ಒಂದು ಮಲ್ಕಾಮೂರಿಂದ ರಾಮುಲಿ ಕರ್ಕೊಂಡು ನಿಲ್ಲಿಸಿದ್ರೆ ಗೆಲ್ದಿಲ್ವಾ? ನಮ್ಮ ಸರಳ ಸಜ್ಜನ ವ್ಯಕ್ತಿ ನಮಗೆ ಗೋರ್ಪಡೆ ಅವರು 100% ಇರೋಂಥವ್ರು ಯಾರು ಓಟ್ ಹಾಕಲ್ಲ. ಆನಂದ್ ಸಿಂಗ್ ತತ್ವ ವಿರೋಧಿಗಳು ಅವರು, ಅವರೇ ಚೋರಂದರು. ಇವತ್ತು ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಇವಾಗ ಆನಂದ್ ಸಿಂಗ್ ಅವ್ರ ಬಗ್ಗೆ ಅವ್ರ ಫ್ಯಾಮಿಲಿನೇ ಓಟ್ ಹಾಕಿ ಅವ್ರು ಆಯ್ಕೊಂಡು ಒಪ್ಕೊಂಡಿಲ್ಲ. ಅಂತದ್ರಲ್ಲಿ ಇವರು ಸಮೇತ ಆಯ್ಕೆ ಒಪ್ಕೊಂಡಿಲ್ಲ. ಮೋದಿ ಅಂತಿದ್ದಾರೆ. ಆನಂದ್ ಸಿಂಗ್ ಅಂತ ಇಲ್ಲ. ನಮ್ಮ ಕಾಂಗ್ರೆಸ್ ರೆಬೆಲ್ ಕ್ಯಾಂಡಿಡೇಟ್ ಯಜಮಾನ್ರು ಅದೇನೋ ಆನಂದ್ ಸಿಂಗ್ ಅವ್ರ ಹಗರಣಗಳು ಹಿಡ್ಕೊಂಡು ನಿಂತವ್ರೆ. ಸ್ವಾಮಿ, ಏನಿದೆ ಹಗರಣಗಳು? ಹೊಸಪೇಟೆ ಅನಾಥಕ್ಕೆ 3,800 ಕೋಟಿ ಅನುದಾನ ಬಂದಿದೆ. 3,800 ಕೋಟಿಯಲ್ಲಿ 800 ಕೋಟಿ ಅನುದಾನ ಹಗರಣ ಆಗಿದೆ. ರಸ್ತೆ ಕಾಮಗಾರಿಗಳು 2012 ಹಾಕ್ಯಾರ, ಮತ್ತೆ 15ರಲ್ಲಿ ಸೇಮ್ ಕಾಮಗಾರಿ ದುಡ್ಡು ಹಾಕ್ಯಾರ. ಕುಡಿಯೋ ನೀರು 24/7 ಅದರಲ್ಲಿ 50 ಕೋಟಿ ಹಗರಣ ಆಗಿದೆ. ಆಮೇಲೆ ಚರಂಡಿ ಕಟ್ಟದಲ್ಲಿ ರಾಜಕಾಲುವೆಯಲ್ಲಿ ಕೂಡ ಹಗರಣ ನಡೆದಿದೆ. 12,500 ಮನೆ ಕಟ್ತೀವಿ ಅಂತ ಹೇಳಿದ್ರೆ ಒಂದು ಮನೆ ಕಟ್ಟಿಲ್ಲ. ಅಷ್ಟೇ ಎಲ್ಲ ಹಗರಣ ಆಗಿದೆ. ಪಬ್ಲಿಕ್ ನ ಕೇಳೋಣ. ಆನಂದ್ ಸಿಂಗ್ ಬೇಕಾ ಬೇಡವಾ? ಆನಂದ್ ಸಿಂಗ್ ಬೇಕಾ ಬೇಡವಾ? ಮೇಡಮ್, ಇಂಡಿಪೆಂಡೆಂಟ್ ಬೇಕು ಮೇಡಮ್. ಇಂಡಿಪೆಂಡೆಂಟ್ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ, ಸಕ್ಕರೆ ಕಾರ್ಖಾನೆ ಇಲ್ಲ. ಆನಂದ್ ಸಿಂಗ್ ಬೇಕಾ ಬೇಡವಾ ಅನ್ನೋ ಪರಿಸ್ಥಿತಿ. ಇಂಡಿಪೆಂಡೆಂಟ್ಗಳು ಅಖಾಡದಲ್ಲೇ ಧರಣಿ ಕೂತಿದ್ದಾರೆ, ಊಟಕ್ಕೆ ಕೂತಿದಾರ, ಧರಣಿ ಕೂತಿದಾರ. ಏನಕ್ಕೆ ಧರಣಿ ಮಾಡ್ತಾ ಇದಾರೆ ಕೇಳೋಣ. ಯಾಕೆ ಧರಣಿ ಮಾಡ್ತೀರಿ? ಹೇಳಿದಿರಲ್ಲ ಯಾಕೆ ಮ್ಯಾಮ್ ಅವ್ರ ಮನೆಯವ್ರ ಒಪ್ಕೊಂಡಿಲ್ಲ. ಒಬ್ಬ ನಾಯಕ ಅಂತ ಹೇಳ್ಬಿಟ್ಟು ಮೇಡಮ್ ಬೇಡ. ದಿನ ಪೈಪೋಟಿ ಇದೆ. ವೆದರ್ ಆನಂದ್ ಸಿಂಗ್ ಆರ್ ನಾಟ್ ಅನ್ನೋ ಪರಿಸ್ಥಿತಿ ಇದೆ. ಪ್ರಬಲವಾದಂತ ಅಭ್ಯರ್ಥಿ ಇಲ್ಲ ಆನಂದ್ ಸಿಂಗ್ ಅವರಿಗೆ. ಕೊನೆಯದಾಗಿ ಕಾಂಗ್ರೆಸ್ನವರು ಕ್ವಿಕ್ ಆಗಿ ಆನಂದ್ ಸಿಂಗ್ ಅವರು ಮನೆ ಕಳಿಸ್ತೀವಿ. ಹೊಸಪೇಟೆ ಅಭಿವೃದ್ಧಿ ಆಗಿಲ್ಲ. ಆನಂದ್ ಸಿಂಗ್ ಮನೆ ಒಂದೇ ಅಭಿವೃದ್ಧಿ ಆಗಿದೆ. ಈ ಸಲ ಆನಂದ್ ಸಿಂಗ್ ಅವರನ್ನ ಮನೆ ಕಳಿಸ್ತೀವಿ ಅಂತ ಇದ್ದಾರೆ. ಆ ಕಡೆ ಆನಂದ್ ಸಿಂಗ್ ನ ಗೆಲ್ಲಿಸ್ತೀವಿ ಅಂತ. ಒಟ್ಟಾರೆ ಈಗಾಗಲೇ ಹೇಳ್ದಂಗೆ ಆನಂದ್ ಸಿಂಗ್ ವರ್ಸಸ್ ಆನಂದ್ ಸಿಂಗ್ ಅನ್ನೋ ಪರಿಸ್ಥಿತಿ ಇದೆ.